ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ತೆರಳುತ್ತಿದ್ದ ವಿದ್ಯಾರ್ಥಿನಿಯರನ್ನು ಬೈಕ್ ಮೇಲೆ ಬಿಡಲು ಹೊರಟಿದ್ದ ವ್ಯಕ್ತಿ ಸೋಮವಾರ ಬೆಳಿಗ್ಗೆ ಸಂಭವಿಸಿದ ಅಪಘಾತದಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ವೆಂಕು ಚವ್ಹಾಣ್ ಮೃತ ವ್ಯಕ್ತಿಯಾಗಿದ್ದು, ಘಟನೆಯಲ್ಲಿ 3 ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಮೀಪದ ಕುಮಟಗಿ ತಾಂಡಾದಿಂದ ಕಗ್ಗೋಡ್ ಎಸ್ಎಸ್ಎಲ್ಸಿ ಪರೀಕ್ಷೆ ಕೇಂದ್ರಕ್ಕೆ ಪುತ್ರಿಯರಾದ ಐಶ್ವರ್ಯ, ಪ್ರೀತಿ ಹಾಗೂ ಪಕ್ಕದ ಮನೆ ನಿವಾಸಿ ಶ್ವೇತಾ ರಾಠೋಡ್ ರವರನ್ನು ವೆಂಕು ಬೈಕ್ನಲ್ಲಿ ಕರೆದುಕೊಂಡು ಹೊರಟಿದ್ದರು. ಆಗ ಕಗ್ಗೋಡ್ ಗ್ರಾಮದ ಬಳಿ NH 52ರಲ್ಲಿ ಬಂದ ಲಾರಿ ಬೈಕ್ ಮೇಲೆ ಹರಿದು ಈ ದುರ್ಘಟನೆ ಸಂಭವಿಸಿದೆ. ಗಾಯಗೊಂಡ ವಿದ್ಯಾರ್ಥಿನಿಯರನ್ನು ವಿಜಯಪುರ ನಗರದ BLD ಆಸ್ಪತ್ರೆಗೆ ಸಾಗಿಸಲಾಗಿದೆ. ಲಾರಿ ತೆಲಂಗಾಣ ಮೂಲದಾಗಿದ್ದು, DYSP TS ಸುಲುಪಿ, CPI RS ಜಾನರ್, PSI ವಿನೋದ್ ದೊಡ್ಮನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ನಾನು ದೇಶು ಗೆಮ್ಮು ಚವ್ಹಾಣ್ ಅಂತ ಹೇಳಿ ಇಲ್ಲೇ ಕುಮಟಿ ತಾಂಡಾದ ನಿವಾಸಿ. ನಾನು ಇದೊಂದು ದೊಡ್ಡ ಅನಾಹುತವಾಗಿದೆ. ಇವತ್ತು ಮುಂಜಾನೆ SLC ಎಕ್ಸಾಮ್ ಇರೋದ್ರಿಂದ ಇಲ್ಲಿಂದ ನಮ್ಮದು ತಾಂಡಾದಿಂದ ಕಗ್ಗೋಡವರೆಗೆ ಒಂದು 2-3 ಕಿಲೋಮೀಟ್ರ್ ಆಗ್ತಿದೆ. ಹುಡುಗರಿಗೆ ಇಲ್ಲಿ ಬಿಡಲಿಕ್ಕೆ 3 ಮಕ್ಕಳನ್ನು ಮತ್ತು ಅವನು ತನ್ನ ಪಾಲಕರಾದಂಥ ಎಂಕು ದೇವ್ಲು ಚವ್ಹಾಣ್ ಅಂತ ಅವನು 3 ಮಕ್ಕಳನ್ನು ಕರ್ಕೊಂಡು ಎಕ್ಸಾಮಿಗೆ ಕರೀಲಿಕ್ಕೆ ಬಂದಿದ್ದ. ಆ ಟೈಮಿನ ಸನ್ನಿವೇಶದಲ್ಲಿ ಒಂದು ಲಾರಿ ಬಂದು ಘೋರ ಅಪಘಾತವನ್ನು ಮಾಡಿದೆ. ಸ್ಪಾಟದಲ್ಲೇ ಎಂಕು ದೇವ್ಲನೊಂದು ಮರಣ ಹೊಂದಿದ್ದಾನೆ. 3 ಮಕ್ಕಳು ಇಂಜೂಸ್ ಆಗಿ ಅವರು ದವಾಖಾನೆ ಹಾಸ್ಪಿಟ್ಲಲ್ಲಿ ನಮ್ಮ ಮನೆಯಲ್ಲಿ ಒದ್ದಾಡ್ತಿದ್ದಾರೆ. ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಕುಮಟಗಿ ತಾಂಡ ವೈಶಾಲಿ, ಎಂಕು ಚವ್ಹಾಣ್, ಇನ್ನೂ 3 ಮಂದಿ SLC ಅವರು ಎಂಕು ದೇವ್ಲು ಅವನು ತಂದೆ. ಅವ್ರು ಬಿಡ್ಲಿಕ್ಕೆ ಅವರು ಮಕ್ಕಳದು ಗಣಿತ ಪೇಪರ್ SLC ಪರೀಕ್ಷೆ ಇವತ್ತು ಗಣಿತ ಪೇಪರ್ ನಡೀತಾ ಇದೆ. ಅವರು ಬಿಡಲಿಕ್ಕೆ ತಂದೆ ಬಿಡ್ಲಿಕ್ಕೆ ಬಂದಿದ್ದ ಅವರಿಗೆ. ಇನ್ನೂ ಅವರಿಬ್ಬರು ಮಕ್ಕಳದು ಮಹಾರಾಷ್ಟ್ರದಿದ್ದಾರೆ. ಅವರು ತಂದೆ ತಾಯಿ ಅವರು ಮಕ್ಕಳು ಸರ ಇವನು ಬಿಡ್ಲಿಕ್ಕೆ ಬಂದಿದ್ದ. ಅವರು ಕರ್ಕೊಂಡು ಅವರು 3 ಮಕ್ಕಳು ಇವನು ಮಕ್ಕಳು ತಂದು ಇಲ್ಲಿ ಶಾಲೆಗೆ ಬಿಡ್ಲಾಕ್ಕೆ ಬಂದಿದ್ದ. ಆ ನಿತ್ಯದ ಬಿಡು ಹೊತ್ತಿನ ನಿತ್ಯ ಕ್ರಾಸಿಗೆ ಇವ್ರು ಲಾರಿ ಬಂದು ಹೊಡೆದು ಬಿಟ್ಟಿದ್ದಾನೆ. ಈಗ ಸ್ಪಾಟದಲ್ಲಿ ಖಲಾಸ್ ಆಗಿದ್ದಾನೆ. ನಮ್ಮ ಹೆಸರು ದೇಶು ಚವ್ಹಾಣ್ ಅಂತ ಹೇಳಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ.